ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಿಗೇರಿ. ಬಸರಕೋಡ ಪವಾಡ ಬಸವೇಶ್ವರ ದೇವಸ್ಥಾನ ಕಳ್ಳತನ ಪ್ರಕರಣ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಸ್ಥಳಕ್ಕೆ ಭೇಟಿ ಪರಿಶೀಲನೆ, ಶೀಘ್ರವೇ ಆರೋಪಿಗಳ ಬಂಧನದ ಭರವಸೆ. ಡಿವೈಎಸ್ಪಿ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚನೆ, ಧಾರ್ಮಿಕ ಕ್ಷೇತ್ರಗಳ ಭದ್ರತೆಗೆ ಸಿಸಿ ಕ್ಯಾಮೆರಾ ಅಳವಡಿಸಲು ಸಾರ್ವಜನಿಕರಿಗೆ ಮನವಿ. ಹೌದು, ಮುದ್ದೇಬಿಹಾಳ ತಾಲೂಕಿನ ಸುಕ್ಷೇತ್ರ ಬಸರಕೋಡದ ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ನಡೆದ ಬೆಳ್ಳಿಯ ಮುಖಕವಚ ಹಾಗೂ ಪೂಜಾ ಪರಿಕರಗಳ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. 2 ದಿನಗಳ ಹಿಂದೆ ದೇವಸ್ಥಾನದ ಗರ್ಭಗುಡಿಯ ಬಾಗಿಲಿನ ಕೀಲಿ ಮುರಿದು ಸುಮಾರು 32 ಕೆಜಿ ತೂಕದ ಬೆಳ್ಳಿಯ ಮುಖಕವಚ ಸೇರಿದಂತೆ ಒಟ್ಟು ಸುಮಾರು 35 ಕೆಜಿ ತೂಕದ ಬೆಳ್ಳಿಯ ಪೂಜಾ ಪರಿಕರಗಳನ್ನು ಕಳ್ಳರು ದೋಚಿಕೊಂಡಿದ್ದರು. ಈ ಕಳ್ಳತನದ ಮೌಲ್ಯ ಅಂದಾಜು ಕೋಟ್ಯಂತರ ರೂಪಾಯಿಗಳಿಷ್ಟಿರಬಹುದು ಎಂದು ಮೂಲಗಳು ತಿಳಿಸಿವೆ. ಸ್ಥಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ, ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಲಾಗಿದೆ. ಬಾಗೇವಾಡಿ ಡಿವೈಎಸ್ಪಿ ಚಂದ್ರಕಾಂತ್ ನಂದರೆಡ್ಡಿ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚಿಸಲಾಗಿದೆ. ಮುದ್ದೇಬಿಹಾಳ ಸಿಪಿಐ ಮೊಹಮ್ಮದ್ ಫಸೀವುದ್ದೀನ್, ಪಿಎಸ್ಐ ಸಂಜಯ್ ತಿಪ್ಪಾರೆಡ್ಡಿ ಹಾಗೂ ಇತರ ಅಧಿಕಾರಿಗಳ ತಂಡಗಳು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿವೆ. ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಇದೇನು 2 ದಿನದ ಮುಂಚೆ ಬಸರಕೋಡದಲ್ಲಿರುವಂತಹ ಪವಾಡ ಬಸವೇಶ್ವರ ದೇವಸ್ಥಾನದ ಮೂರ್ತಿ ಕಳ್ಳತನ ಆಗಿದೆ. ಅದು 32 ಕೆಜಿ ವಿಗ್ರಹ ಅಂತ ಕೇಳ್ಪಟ್ಟಿದೆ. ಈಗಾಗಲೇ ಪೊಲೀಸ್ ತನಿಖಾ ತಂಡ ಡಿಎಸ್ಪಿ ಭಾಗ್ಯಗೌಡ ನೇತೃತ್ವದಲ್ಲಿ ಫಾರ್ಮ್ ಆಗಿದೆ. ಸಿಪಿಐ ಮುದ್ದೇಬೇಳು ಮತ್ತು PSI ಮುದ್ದೇಬೇಳು ಅವರ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಲಾಗಿದೆ. ಪೊಲೀಸ್ ಕಳ್ಳರನ್ನ ಹಿಡಿಯೋದು ಕೂಡ ಒಂದು ಚಾಲೆಂಜಿಂಗ್, ಬಟ್ ವಿ ಆರ್ ವೆರಿ ಕಾನ್ಫಿಡೆಂಟ್. ನಮ್ಮ ಇರುವಂಥ DSP, CPI ಮತ್ತು PSI ಮತ್ತು ಅವರ ಪೊಲೀಸ್ ಸಿಬ್ಬಂದಿ ತಂಡ ಏನಿದೆ ಆದಷ್ಟು ಬೇಗನೆ ಇದನ್ನು ಪತ್ತೆ ಮಾಡುವಂಥ ಕಾರ್ಯವನ್ನು ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಅನ್ನೋದು ಇಟ್ ಇಸ್ ಆಲ್ ಅಬೌಟ್ ಪಾಸಿಟಿವ್. ಯಾವುದನ್ನು ಕೂಡ ಅಲ್ಲಗಳೆಯೋಕ್ಕಾಗಲ್ಲ. ಸೊ ಹಾಗಾಗಿ ತಾವು ಏನು ಹೇಳ್ತೀರಿ ಅಥವಾ ಅದು ಬಿಟ್ಟು ಬೇರೆನೂ ಇರ್ಬೋದು, ಎಲ್ಲವನ್ನೂ ಇರ್ಬೋದು. ಇನ್ವೆಸ್ಟಿಗೇಷನ್ ಇಸ್ ಆಲ್ ಅಬೌಟ್ ಪ್ರೊಬಬಿಲಿಟೀಸ್. ಸೊ ಅದನ್ನು ಪೊಲೀಸರು ತನಿಖೆ ಮಾಡ್ತಾರೆ, ನೋಡೋಣ. ವಿ ಆರ್ ಯಾಕೆ ಅಂತಂದರೆ ಇಲ್ಲಿ ಸಾವಿರಾರು ಜನರು ಬಂದು ಹೋಗ್ತಾರೆ, ಅವರ ಧಾರ್ಮಿಕ ಭಾವನೆಗಳನ್ನು ಇರ್ತವೆ. ಪೊಲೀಸ್ ಇಲಾಖೆ ಇದನ್ನು ಏನೋ ಕಟ್ಟುನಿಟ್ಟಾಗಿ ಮತ್ತು ಅತೀವ ಮುತುವರ್ಜಿಯನ್ನು ವಹಿಸಿ ಆದಷ್ಟು ಬೇಗ ಇದನ್ನು ಪತ್ತೆ ಮಾಡೋ ಕಾರ್ಯವನ್ನು ಅವ್ರು ಮಾಡ್ತಾರೆ. ಸೊ ಲೆಟ್ಸ್ ಟೈಮ್. ದೇವಸ್ಥಾನಗಳಲ್ಲಿ ಸಿಸಿ ಕ್ಯಾಮ್ರಾ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ನಾಟ್ ಓನ್ಲಿ ದೇವಸ್ಥಾನ, ಮಸೀದಿ, ಚರ್ಚು, ಬ್ಯಾಂಕು, ಜ್ಯುವೆಲರಿ ಶಾಪು, ಇವನ್ ನಮ್ಮ ಬೇಟ್ ಪೊಲೀಸ್ ಸಿಬ್ಬಂದಿನೂ ಕೂಡ ಮನೆಗೆ ಕಾರ್ಯಕ್ರಮಗಳು ಏನದಾವೆ ಅಲ್ಲಿ ಹೋಗಿ ನಾವು ಅದನ್ನೇ ಹೇಳ್ತೀವಿ. ಏನು ಅಂತಂತಂದರೆ ಸುರಕ್ಷತೆ ಏನು, ಒಂದು ಸಾರ್ವಜನಿಕ ಸ್ಥಳದಲ್ಲಿ ಪೊಲೀಸ್ ಇಲಾಖೆ ಇತ್ತು ಅಂತಂತಂದರೆ ಮನೆ ಆಗಿರ್ಬೋದು, ತೋಟ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಸೊ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಗಿರ್ಬೋದು, ಎಲ್ಲ ಕಡೆನೂ ಕೂಡ CCTVಗಳ ಅತಿ ಅವಶ್ಯಕತೆ ಇದೆ. ಹಾಗಾಗಿ ಸಾರ್ವಜನಿಕರಾಗಿರ್ಬೋದು, ಅಂಗಡಿ ಮುಗ್ಗಟ್ಟಾಗಿರ್ಬೋದು, ಸ್ಕೂಲು, ಕಾಲೇಜು, ದೇವಸ್ಥಾನಗಳು ಯಾರಿಗೆ ಶಕ್ತಿ ಇದೆ ಡೆಫಿನೆಟ್ಲಿ ದೇ ಶುಡ್ ಪುಟ್ ದ CCTVs. ಅದು ನೈಟ್ ವಿಷನ್ CCTVs ಜಿಲ್ಲಾ ಪೊಲೀಸ್ ಪ್ರಕರಣ ಮಾಡಿಸಿದ್ದೀರಿ, ಇದನ್ನು ಮಾಡ್ತಾರೆ. ಸೊ ವಿ ಆರ್ ಹೋಪ್ಫುಲ್ಲು, ನೋಡೋಣ. ಚಾಲೆಂಜ್ ಸರ್ ಈ ಪ್ರಕರಣ. ಎಷ್ಟು ವೈಡ್ ಆಗಿರುವಂಥ ದೇವಸ್ಥಾನ, ಸುರಕ್ಷತೆ, ನೆಗ್ಲಿಜೆನ್ಸ್ ಏನಾದರೂ ಸರ್ ಯಾರ ಮೇಲೆ ಕೊಡ್ತೇವೆ ಸರ್? ಏನಂತ ಕೊಡ್ತೇವೆ? CC ಕ್ಯಾಮ್ರಾ 27ಕ್ಕೆ ಹೌದು, CCTV 27 ಆಫ್ ಆಗಿದೆ. ಯಾವ ಕಾರಣಕ್ಕೆ ಆಫ್ ಆಗಿದೆ, ಏನಾಗಿದೆ ನೋಡೋಣ. ಆಲ್ ದೋಸ್ ಆರ್ ಮ್ಯಾಟರ್ ಆಫ್ ದ ಇನ್ವೆಸ್ಟಿಗೇಷನ್. ಅವತ್ತಿನ ದಿನ ಇಲ್ಲೊಂದು 10-11 ಜನನು ಮಲಗಿದ್ದಾರೆ. ಸೊ ಹಾಗಾಗಿ ಇನ್ವೆಸ್ಟಿಗೇಷನ್ದಲ್ಲಿ ಹಲವಾರು ಪ್ರಶ್ನೆಗಳಿರ್ತವೆ, ಉತ್ತರಗಳನ್ನು ಹುಡುಕುವ ಒಂದು ಪ್ರಯತ್ನವನ್ನು ಪೊಲೀಸ್ ಇಲಾಖೆ ಮಾಡುತ್ತೆ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.